ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಹಿಳೆಯರ ಪ್ರಯಾಣ ಹೆಚ್ಚಾಗಿದೆ. ಬಹುತೇಕ ಬಸ್ಗಳು ರಶ್ ಆಗ್ತಾ ಇದ್ದಾವೆ. ಇನ್ನು ಮಂಡ್ಯದಲ್ಲಿ ಬಸ್ಗಳು ರಶ್ ಆಗದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಖತರ್ನಾಕ್ ಕಳ್ಳರು ಚಿನ್ನಾಭರಣ ಕಳ್ಳತನ ಮಾಡುವಂಥ ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ಗಮನಿಸಬಹುದು, ಈ ರೀತಿ ಬಸ್ ರಶ್ ಆದಂಥ ಸಂದರ್ಭದಲ್ಲಿ ಸೀಟ್ ಹಿಡ್ಕೊಳ್ಳುವ ಭರದಲ್ಲಿ ಮಹಿಳೆಯರು ಹತ್ತುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಚಿನ್ನಾಭರಣವನ್ನು ಕಳ್ಳತನ ಮಾಡುವಂಥ ಗ್ಯಾಂಗ್ ಮಂಡ್ಯದಲ್ಲಿ ಆಕ್ಟಿವ್ ಆಗಿರುವಂಥದ್ದು. ಇಳಿಬೇಕಾದ್ರೆ ಹಾಗೂ ಬಸ್ ಹತ್ತಬೇಕಾದ್ರೆ ಕಳ್ಳರು ಕೈಚಳಕವನ್ನು ತೋರ್ತಾ ಇರುವಂಥದ್ದು, ಮಹಿಳೆಯರಿಂದ ಚಿನ್ನಾಭರಣವನ್ನು ಕಳ್ಳತನ ಮಾಡುವಂಥದ್ದು, ಜೊತೆಗೆ ಪರ್ಸ್ ಹಾಗೂ ಮೊಬೈಲನ್ನು ಕಳ್ಳತನ ಮಾಡುವಂಥ ಪ್ರಕರಣಗಳು ಮಂಡ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿರುವಂಥದ್ದು. ಮೊಬೈಲ್ ಹಾಗೂ ಪರ್ಸ್ ಕಳ್ಳತನ ಹೆಚ್ಚಾಗಿದ್ರೆ ಈವರೆಗೆ 25ಕ್ಕೂ ಹೆಚ್ಚು ಚಿನ್ನಾಭರಣ ಕಳ್ಳತನಗಳ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಕಳ್ಳತನ ಪ್ರಕರಣಗಳನ್ನು ಭೇದಿಸುವುದಕ್ಕೆ ಒಂದಷ್ಟು ಪೊಲೀಸರಿಗೂ ಕೂಡ ಸವಾಲಾಗಿರುವಂಥದ್ದು. ಕಾರಣ ಒಂದಷ್ಟು ಮಹಿಳೆಯರು ಕಳ್ಳತನಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಯದ ನಂತರ ಅದನ್ನು ನೋಡ್ಕೊಂಡಿರ್ತಾರೆ. ಸಾಕಷ್ಟು ದೂರ ಪ್ರಯಾಣ ಮಾಡಿದ ಬಳಿಕ ಅಥವಾ ಮನೆಗೆ ಹೋಗಿ ಚಿನ್ನಾಭರಣ ನೋಡಿಕೊಂಡ ಬಳಿಕ ಕಳ್ಳತನಕ್ಕೆ ಒಳಗಾಗಿರುವಂಥದ್ದು ಗೊತ್ತಾಗ್ತದೆ. ಆಗ ಏನು ಕಳ್ಳರನ್ನು ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಮತ್ತೊಂದೆಡೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕ್ಯಾಮರಾಗಳು ಅಂದರೆ ಗುಣಮಟ್ಟದ ಕ್ಯಾಮರಾಗಳು ಇಲ್ಲದಂತೆ ಇರೋದ್ರು ಕೂಡ ಕಳ್ಳರ ಬಂಧನಕ್ಕೆ ಅಥವಾ ಅವ್ರನ್ನ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಕ್ಯಾಮ್ರಾಗಳಿವೆ, ಆದರೆ ಕ್ವಾಲಿಟಿ ಕ್ಯಾಮ್ರಾಗಳಿಲ್ಲ, ಗುಣಮಟ್ಟದ ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ. ಹಾಗಾಗಿ ಕಳ್ಳರ ಪತ್ತೆ ಸವಾಲಾಗಿರುವಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಗುಣಮಟ್ಟದ ಕ್ಯಾಮರಾಗಳನ್ನು ಅಳವಡಿಸೋದಕ್ಕೆ ಸೂಚನೆಯನ್ನು ಮಾಡಲಾಗಿದೆ, ಪತ್ರವನ್ನು ಬರೆಯಲಾಗಿದೆ. ಆದರೆ ಇದುವರೆಗೂ ಕೂಡ ಗುಣಮಟ್ಟದ ಕ್ಯಾಮರಾಗಳನ್ನು ಅಳವಡಿಸಿಲ್ಲ. ಹೀಗಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನಡೆಯುವಂಥ ಕಳ್ಳತನವನ್ನು ಭೇದಿಸೋದಕ್ಕೆ, ಕಳ್ಳರನ್ನು ಪತ್ತೆ ಮಾಡೋದಕ್ಕೆ ಒಂದಷ್ಟು ಸವಾಲಾಗಿರುವಂಥದ್ದು. ಇನ್ನು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಎಚ್ಚೆತ್ತುಕೊಂಡು ಗುಣಮಟ್ಟದ ಕ್ಯಾಮರಾಗಳನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಳವಡಿಸಬೇಕು. ಇನ್ನು ಮಹಿಳೆಯರು ಕೂಡ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಒಟ್ಟಾರೆ ಹೇಳೋದಾದರೆ ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆ. ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಮಹಿಳೆಯರು ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆದರೆ ಬಸ್ ರಶ್ ಆಗುವುದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಕಳ್ಳರು ತಮ್ಮ ಕೈಚಳಕವನ್ನು ತೋರ್ತಾ ಇರುವಂಥದ್ದು, ಕಳ್ಳತನವನ್ನು ಮಾಡಿ ಮಹಿಳೆಯರಿಂದ ಯಾಮಾರಿಸಿ ಚಿನ್ನಾಭರಣವನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಒಂದಷ್ಟು ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂಥದ್ದು. ಕ್ಯಾಮ್ರಾವನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಳವಡಿಸಿದರೆ ಕಳ್ಳರ ಪತ್ತೆಗೆ ಸಹಕಾರ ಆಗ್ತಿದೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಹಿಳೆಯರ ಪ್ರಯಾಣ ಹೆಚ್ಚಾಗಿದೆ. ಬಹುತೇಕ ಬಸ್ಗಳು ರಶ್ ಆಗ್ತಾ ಇದ್ದಾವೆ. ಇನ್ನು ಮಂಡ್ಯದಲ್ಲಿ ಬಸ್ಗಳು ರಶ್ ಆಗದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಖತರ್ನಾಕ್ ಕಳ್ಳರು ಚಿನ್ನಾಭರಣ ಕಳ್ಳತನ ಮಾಡುವಂಥ ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ಗಮನಿಸಬಹುದು, ಈ ರೀತಿ ಬಸ್ ರಶ್ ಆದಂಥ ಸಂದರ್ಭದಲ್ಲಿ ಸೀಟ್ ಹಿಡ್ಕೊಳ್ಳುವ ಭರದಲ್ಲಿ ಮಹಿಳೆಯರು ಹತ್ತುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಚಿನ್ನಾಭರಣವನ್ನು ಕಳ್ಳತನ ಮಾಡುವಂಥ ಗ್ಯಾಂಗ್ ಮಂಡ್ಯದಲ್ಲಿ ಆಕ್ಟಿವ್ ಆಗಿರುವಂಥದ್ದು. ಇಳಿಬೇಕಾದ್ರೆ ಹಾಗೂ ಬಸ್ ಹತ್ತಬೇಕಾದ್ರೆ ಕಳ್ಳರು ಕೈಚಳಕವನ್ನು ತೋರ್ತಾ ಇರುವಂಥದ್ದು, ಮಹಿಳೆಯರಿಂದ ಚಿನ್ನಾಭರಣವನ್ನು ಕಳ್ಳತನ ಮಾಡುವಂಥದ್ದು, ಜೊತೆಗೆ ಪರ್ಸ್ ಹಾಗೂ ಮೊಬೈಲನ್ನು ಕಳ್ಳತನ ಮಾಡುವಂಥ ಪ್ರಕರಣಗಳು ಮಂಡ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿರುವಂಥದ್ದು. ಮೊಬೈಲ್ ಹಾಗೂ ಪರ್ಸ್ ಕಳ್ಳತನ ಹೆಚ್ಚಾಗಿದ್ರೆ ಈವರೆಗೆ 25ಕ್ಕೂ ಹೆಚ್ಚು ಚಿನ್ನಾಭರಣ ಕಳ್ಳತನಗಳ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಕಳ್ಳತನ ಪ್ರಕರಣಗಳನ್ನು ಭೇದಿಸುವುದಕ್ಕೆ ಒಂದಷ್ಟು ಪೊಲೀಸರಿಗೂ ಕೂಡ ಸವಾಲಾಗಿರುವಂಥದ್ದು. ಕಾರಣ ಒಂದಷ್ಟು ಮಹಿಳೆಯರು ಕಳ್ಳತನಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಯದ ನಂತರ ಅದನ್ನು ನೋಡ್ಕೊಂಡಿರ್ತಾರೆ. ಸಾಕಷ್ಟು ದೂರ ಪ್ರಯಾಣ ಮಾಡಿದ ಬಳಿಕ ಅಥವಾ ಮನೆಗೆ ಹೋಗಿ ಚಿನ್ನಾಭರಣ ನೋಡಿಕೊಂಡ ಬಳಿಕ ಕಳ್ಳತನಕ್ಕೆ ಒಳಗಾಗಿರುವಂಥದ್ದು ಗೊತ್ತಾಗ್ತದೆ. ಆಗ ಏನು ಕಳ್ಳರನ್ನು ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಮತ್ತೊಂದೆಡೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕ್ಯಾಮರಾಗಳು ಅಂದರೆ ಗುಣಮಟ್ಟದ ಕ್ಯಾಮರಾಗಳು ಇಲ್ಲದಂತೆ ಇರೋದ್ರು ಕೂಡ ಕಳ್ಳರ ಬಂಧನಕ್ಕೆ ಅಥವಾ ಅವ್ರನ್ನ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಕ್ಯಾಮ್ರಾಗಳಿವೆ, ಆದರೆ ಕ್ವಾಲಿಟಿ ಕ್ಯಾಮ್ರಾಗಳಿಲ್ಲ, ಗುಣಮಟ್ಟದ ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ. ಹಾಗಾಗಿ ಕಳ್ಳರ ಪತ್ತೆ ಸವಾಲಾಗಿರುವಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಗುಣಮಟ್ಟದ ಕ್ಯಾಮರಾಗಳನ್ನು ಅಳವಡಿಸೋದಕ್ಕೆ ಸೂಚನೆಯನ್ನು ಮಾಡಲಾಗಿದೆ, ಪತ್ರವನ್ನು ಬರೆಯಲಾಗಿದೆ. ಆದರೆ ಇದುವರೆಗೂ ಕೂಡ ಗುಣಮಟ್ಟದ ಕ್ಯಾಮರಾಗಳನ್ನು ಅಳವಡಿಸಿಲ್ಲ. ಹೀಗಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನಡೆಯುವಂಥ ಕಳ್ಳತನವನ್ನು ಭೇದಿಸೋದಕ್ಕೆ, ಕಳ್ಳರನ್ನು ಪತ್ತೆ ಮಾಡೋದಕ್ಕೆ ಒಂದಷ್ಟು ಸವಾಲಾಗಿರುವಂಥದ್ದು. ಇನ್ನು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಎಚ್ಚೆತ್ತುಕೊಂಡು ಗುಣಮಟ್ಟದ ಕ್ಯಾಮರಾಗಳನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಳವಡಿಸಬೇಕು. ಇನ್ನು ಮಹಿಳೆಯರು ಕೂಡ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಒಟ್ಟಾರೆ ಹೇಳೋದಾದರೆ ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆ. ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಮಹಿಳೆಯರು ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆದರೆ ಬಸ್ ರಶ್ ಆಗುವುದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ
ಕಳ್ಳರು ತಮ್ಮ ಕೈಚಳಕವನ್ನು ತೋರ್ತಾ ಇರುವಂಥದ್ದು, ಕಳ್ಳತನವನ್ನು ಮಾಡಿ ಮಹಿಳೆಯರಿಂದ ಯಾಮಾರಿಸಿ ಚಿನ್ನಾಭರಣವನ್ನು ಕಳ್ತನ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಒಂದಷ್ಟು ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂಥದ್ದು. CC ಕ್ಯಾಮ್ರಾವನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಳವಡಿಸಿದ್ರೆ ಕಳ್ಳರ ಪತ್ತೆಗೆ ಸಹಕಾರ ಆಗ್ತಿದೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ KSRTC ಬಸ್ಗಳಲ್ಲಿ ಮಹಿಳೆಯರ ಪ್ರಯಾಣ ಹೆಚ್ಚಾಗಿದೆ. ಬಹುತೇಕ ಬಸ್ಗಳು ರಶ್ ಆಗ್ತಾ ಇದ್ದಾವೆ. ಇನ್ನು ಮಂಡ್ಯದಲ್ಲಿ ಬಸ್ಗಳು ರಶ್ ಆಗದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಖತರ್ನಾಕ್ ಕಳ್ಳರು ಚಿನ್ನಾಭರಣ ಕಳ್ಳತನ ಮಾಡುವಂಥ ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ಗಮನಿಸಬಹುದು, ಈ ರೀತಿ ಬಸ್ ರಶ್ ಆದಂಥ ಸಂದರ್ಭದಲ್ಲಿ ಸೀಟ್ ಹಿಡ್ಕೊಳ್ಳುವ ಭರದಲ್ಲಿ ಮಹಿಳೆಯರು ಹತ್ತುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಚಿನ್ನಾಭರಣವನ್ನು ಕಳ್ಳತನ ಮಾಡುವಂಥ ಗ್ಯಾಂಗ್ ಮಂಡ್ಯದಲ್ಲಿ ಆಕ್ಟಿವ್ ಆಗಿರುವಂಥದ್ದು. ಇಳಿಬೇಕಾದ್ರೆ ಹಾಗೂ ಬಸ್ ಹತ್ತಬೇಕಾದ್ರೆ ಕಳ್ಳರು ಕೈಚಳಕವನ್ನು ತೋರ್ತಾ ಇರುವಂಥದ್ದು, ಮಹಿಳೆಯರಿಂದ ಚಿನ್ನಾಭರಣವನ್ನು ಕಳ್ಳತನ ಮಾಡುವಂಥದ್ದು, ಜೊತೆಗೆ ಪರ್ಸ್ ಹಾಗೂ ಮೊಬೈಲನ್ನು ಕಳ್ಳತನ ಮಾಡುವಂಥ ಪ್ರಕರಣಗಳು ಮಂಡ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿರುವಂಥದ್ದು. ಮೊಬೈಲ್ ಹಾಗೂ ಪರ್ಸ್ ಕಳ್ಳತನ ಹೆಚ್ಚಾಗಿದ್ರೆ ಈವರೆಗೆ 25ಕ್ಕೂ ಹೆಚ್ಚು ಚಿನ್ನಾಭರಣ ಕಳ್ಳತನಗಳ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಕಳ್ಳತನ ಪ್ರಕರಣಗಳನ್ನು ಭೇದಿಸುವುದಕ್ಕೆ ಒಂದಷ್ಟು ಪೊಲೀಸರಿಗೂ ಕೂಡ ಸವಾಲಾಗಿರುವಂಥದ್ದು. ಕಾರಣ ಒಂದಷ್ಟು ಮಹಿಳೆಯರು ಕಳ್ಳತನಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಯದ ನಂತರ ಅದನ್ನು ನೋಡ್ಕೊಂಡಿರ್ತಾರೆ. ಸಾಕಷ್ಟು ದೂರ ಪ್ರಯಾಣ ಮಾಡಿದ ಬಳಿಕ ಅಥವಾ ಮನೆಗೆ ಹೋಗಿ ಚಿನ್ನಾಭರಣ ನೋಡಿಕೊಂಡ ಬಳಿಕ ಕಳ್ಳತನಕ್ಕೆ ಒಳಗಾಗಿರುವಂಥದ್ದು ಗೊತ್ತಾಗ್ತದೆ. ಆಗ ಏನು ಕಳ್ಳರನ್ನು ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಮತ್ತೊಂದೆಡೆ KSRTC ಬಸ್ ಸ್ಟ್ಯಾಂಡ್ಗಳಲ್ಲಿ CC ಕ್ಯಾಮರಾಗಳು ಅಂದರೆ ಗುಣಮಟ್ಟದ CC ಕ್ಯಾಮರಾಗಳು ಇಲ್ಲದಂತೆ ಇರೋದ್ರು ಕೂಡ ಕಳ್ಳರ ಬಂಧನಕ್ಕೆ ಅಥವಾ ಅವ್ರನ್ನ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. CC ಕ್ಯಾಮ್ರಾಗಳಿವೆ, ಆದರೆ ಕ್ವಾಲಿಟಿ CC ಕ್ಯಾಮ್ರಾಗಳಿಲ್ಲ, ಗುಣಮಟ್ಟದ ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ. ಹಾಗಾಗಿ ಕಳ್ಳರ ಪತ್ತೆ ಸವಾಲಾಗಿರುವಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆಯಿಂದ KSRTC ಅಧಿಕಾರಿಗಳಿಗೆ ಗುಣಮಟ್ಟದ ಕ್ಯಾಮರಾಗಳನ್ನು ಅಳವಡಿಸೋದಕ್ಕೆ ಸೂಚನೆಯನ್ನು ಮಾಡಲಾಗಿದೆ, ಪತ್ರವನ್ನು ಬರೆಯಲಾಗಿದೆ. ಆದರೆ ಇದುವರೆಗೂ ಕೂಡ ಗುಣಮಟ್ಟದ CC ಕ್ಯಾಮರಾಗಳನ್ನು ಅಳವಡಿಸಿಲ್ಲ. ಹೀಗಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನಡೆಯುವಂಥ ಕಳ್ಳತನವನ್ನು ಭೇದಿಸೋದಕ್ಕೆ, ಕಳ್ಳರನ್ನು ಪತ್ತೆ ಮಾಡೋದಕ್ಕೆ ಒಂದಷ್ಟು ಸವಾಲಾಗಿರುವಂಥದ್ದು. ಇನ್ನು KSRTC ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಎಚ್ಚೆತ್ಕೊಂಡು ಗುಣಮಟ್ಟದ CC ಕ್ಯಾಮರಾಗಳನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಳವಡಿಸಬೇಕು. ಇನ್ನು ಮಹಿಳೆಯರು ಕೂಡ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಒಟ್ಟಾರೆ ಹೇಳೋದಾದರೆ ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆ. ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಮಹಿಳೆಯರು ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆದರೆ ಬಸ್ ರಶ್ ಆಗುವುದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಕಳ್ಳರು ತಮ್ಮ ಕೈಚಳಕವನ್ನು ತೋರ್ತಾ ಇರುವಂಥದ್ದು, ಕಳ್ಳತನವನ್ನು ಮಾಡಿ ಮಹಿಳೆಯರಿಂದ ಯಾಮಾರಿಸಿ ಚಿನ್ನಾಭರಣವನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಒಂದಷ್ಟು ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂಥದ್ದು. CC ಕ್ಯಾಮ್ರಾವನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಳವಡಿಸಿದ್ರೆ ಕಳ್ಳರ ಪತ್ತೆಗೆ ಸಹಕಾರ ಆಗ್ತಿದೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ KSRTC ಬಸ್ಗಳಲ್ಲಿ ಮಹಿಳೆಯರ ಪ್ರಯಾಣ ಹೆಚ್ಚಾಗಿದೆ. ಬಹುತೇಕ ಬಸ್ಗಳು ರಶ್ ಆಗ್ತಾ ಇದ್ದಾವೆ. ಇನ್ನು ಮಂಡ್ಯದಲ್ಲಿ ಬಸ್ಗಳು ರಶ್ ಆಗದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಖತರ್ನಾಕ್ ಕಳ್ಳರು ಚಿನ್ನಾಭರಣ ಕಳ್ಳತನ ಮಾಡುವಂಥ ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ಗಮನಿಸಬಹುದು, ಈ ರೀತಿ ಬಸ್ ರಶ್ ಆದಂಥ ಸಂದರ್ಭದಲ್ಲಿ ಸೀಟ್ ಹಿಡ್ಕೊಳ್ಳುವ ಭರದಲ್ಲಿ ಮಹಿಳೆಯರು ಹತ್ತುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಚಿನ್ನಾಭರಣವನ್ನು ಕಳ್ಳತನ ಮಾಡುವಂಥ ಗ್ಯಾಂಗ್ ಮಂಡ್ಯದಲ್ಲಿ ಆಕ್ಟಿವ್ ಆಗಿರುವಂಥದ್ದು. ಇಳಿಬೇಕಾದ್ರೆ ಹಾಗೂ ಬಸ್ ಹತ್ತಬೇಕಾದ್ರೆ ಕಳ್ಳರು ಕೈಚಳಕವನ್ನು ತೋರ್ತಾ ಇರುವಂಥದ್ದು, ಮಹಿಳೆಯರಿಂದ ಚಿನ್ನಾಭರಣವನ್ನು ಕಳ್ಳತನ ಮಾಡುವಂಥದ್ದು, ಜೊತೆಗೆ ಪರ್ಸ್ ಹಾಗೂ ಮೊಬೈಲನ್ನು ಕಳ್ಳತನ ಮಾಡುವಂಥ ಪ್ರಕರಣಗಳು ಮಂಡ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿರುವಂಥದ್ದು. ಮೊಬೈಲ್ ಹಾಗೂ ಪರ್ಸ್ ಕಳ್ಳತನ ಹೆಚ್ಚಾಗಿದ್ರೆ ಈವರೆಗೆ 25ಕ್ಕೂ ಹೆಚ್ಚು ಚಿನ್ನಾಭರಣ ಕಳ್ಳತನಗಳ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಕಳ್ಳತನ ಪ್ರಕರಣಗಳನ್ನು ಭೇದಿಸುವುದಕ್ಕೆ ಒಂದಷ್ಟು ಪೊಲೀಸರಿಗೂ ಕೂಡ ಸವಾಲಾಗಿರುವಂಥದ್ದು. ಕಾರಣ ಒಂದಷ್ಟು ಮಹಿಳೆಯರು ಕಳ್ಳತನಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಯದ ನಂತರ ಅದನ್ನು ನೋಡ್ಕೊಂಡಿರ್ತಾರೆ. ಸಾಕಷ್ಟು ದೂರ ಪ್ರಯಾಣ ಮಾಡಿದ ಬಳಿಕ ಅಥವಾ ಮನೆಗೆ ಹೋಗಿ ಚಿನ್ನಾಭರಣ ನೋಡಿಕೊಂಡ ಬಳಿಕ ಕಳ್ಳತನಕ್ಕೆ ಒಳಗಾಗಿರುವಂಥದ್ದು ಗೊತ್ತಾಗ್ತದೆ. ಆಗ ಏನು ಕಳ್ಳರನ್ನು ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಮತ್ತೊಂದೆಡೆ KSRTC ಬಸ್ ಸ್ಟ್ಯಾಂಡ್ಗಳಲ್ಲಿ CC ಕ್ಯಾಮರಾಗಳು ಅಂದರೆ ಗುಣಮಟ್ಟದ CC ಕ್ಯಾಮರಾಗಳು ಇಲ್ಲದಂತೆ ಇರೋದ್ರು ಕೂಡ ಕಳ್ಳರ ಬಂಧನಕ್ಕೆ ಅಥವಾ ಅವ್ರನ್ನ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. CC ಕ್ಯಾಮ್ರಾಗಳಿವೆ, ಆದರೆ ಕ್ವಾಲಿಟಿ CC ಕ್ಯಾಮ್ರಾಗಳಿಲ್ಲ, ಗುಣಮಟ್ಟದ ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ. ಹಾಗಾಗಿ ಕಳ್ಳರ ಪತ್ತೆ ಸವಾಲಾಗಿರುವಂಥದ್ದು. ಈಗಾಗಲೇ
ಪೊಲೀಸ್ ಇಲಾಖೆಯಿಂದ KSRTC ಅಧಿಕಾರಿಗಳಿಗೆ ಗುಣಮಟ್ಟದ ಕ್ಯಾಮರಾಗಳನ್ನು ಅಳವಡಿಸೋದಕ್ಕೆ ಸೂಚನೆಯನ್ನು ಮಾಡಲಾಗಿದೆ, ಪತ್ರವನ್ನು ಬರೆಯಲಾಗಿದೆ. ಆದರೆ ಇದುವರೆಗೂ ಕೂಡ ಗುಣಮಟ್ಟದ CC ಕ್ಯಾಮರಾಗಳನ್ನು ಅಳವಡಿಸಿಲ್ಲ. ಹೀಗಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನಡೆಯುವಂಥ ಕಳ್ಳತನವನ್ನು ಭೇದಿಸೋದಕ್ಕೆ, ಕಳ್ಳರನ್ನು ಪತ್ತೆ ಮಾಡೋದಕ್ಕೆ ಒಂದಷ್ಟು ಸವಾಲಾಗಿರುವಂಥದ್ದು. ಇನ್ನು KSRTC ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಎಚ್ಚೆತ್ತುಕೊಂಡು ಗುಣಮಟ್ಟದ CC ಕ್ಯಾಮರಾಗಳನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಳವಡಿಸಬೇಕು. ಇನ್ನು ಮಹಿಳೆಯರು ಕೂಡ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಒಟ್ಟಾರೆ ಹೇಳೋದಾದರೆ ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆ. ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಮಹಿಳೆಯರು ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆದರೆ ಬಸ್ ರಶ್ ಆಗುವುದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಕಳ್ಳರು ತಮ್ಮ ಕೈಚಳಕವನ್ನು ತೋರ್ತಾ ಇರುವಂಥದ್ದು, ಕಳ್ಳತನವನ್ನು ಮಾಡಿ ಮಹಿಳೆಯರಿಂದ ಯಾಮಾರಿಸಿ ಚಿನ್ನಾಭರಣವನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಒಂದಷ್ಟು ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂಥದ್ದು. CC ಕ್ಯಾಮ್ರಾವನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಳವಡಿಸಿದರೆ ಕಳ್ಳರ ಪತ್ತೆಗೆ ಸಹಕಾರ ಆಗ್ತಿದೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.